ಬನ್ನಿ ವೀಕ್ಷಕರೇ, ಈಗ ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯವರು ತೆಗೆದುಕೊಳ್ತಕ್ಕಂತಹ ನಿರ್ಣಯ, ಮಾಡ್ತಕ್ಕಂತಹ ಕೆಲಸ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಅಥವಾ ಕೆಲವು ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಸಾಕಷ್ಟು ಅನುಷ್ಠಾನಗಳನ್ನು, ಸಾಕಷ್ಟು ಪದ್ಧತಿಗಳನ್ನು ಅಥವಾ ನೀವು ಮಾಡುವಂತಹ ಕೈಂಕರ್ಯಗಳ ಬಗ್ಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡಿರ್ತೀರಿ. ಹಾಗೆ ಇವತ್ತಿನ ದಿವಸ ಮಕರ ರಾಶಿಯವರು ನಿಮ್ಮ ಮನೆದೇವರ ಪ್ರಾರ್ಥನೆ, ಗುರುಗಳ ಅನುಗ್ರಹವನ್ನು ಸಹಿತ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ದಾರಿದೀಪ, ಮತ್ತಷ್ಟು ಯಶಸ್ಸಿದೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ತುಂಬ ಚಂಚಲತೆ ಇದೆ. ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಹೊರಡೋಕ್ಕಾಗ್ದಿರ, ಮನೆಯಲ್ಲಿ ಮಾಡುವಂತಹ ಕೆಲಸವನ್ನು ಸಮಂಜಸವಾಗಿ ಮಾಡೋಕ್ಕಾಗ್ದಿರ ಇಲ್ಲದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಅರ್ಧ ತಲೆನೋವಿಂದ ಒದ್ದಾಡುವಂಥ ಸಾಂದ್ರತೆಯೂ ಇರುತ್ತೆ, ಶೀತ ಬಾಧೆಯಿಂದ ಒದ್ದಾಡುವ ಸಾಂದ್ರತೆಯೂ ಇರುತ್ತೆ. ಇದಕ್ಕಾಗಿ ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನ, ಒಂದು ಚಿಟಿಕೆ ಅಕ್ಕಿ ಆಗ್ನೇಯಾಭಿಮುಖವಾಗಿ ನಿಂತ್ಕೊಂಡು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಮಕರ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಹಾಗೆ ಸಾಧ್ಯವಾದರೆ ಒಂದಿಷ್ಟು ನಿಮ್ಮ ಅಮೃತಹಸ್ತದಿಂದ ಕ್ಷೀರದಾನವನ್ನು ಮಾಡಿ, ಅಂದರೆ ಹಾಲನ್ನು ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದು. ಇಂಥ ಒಂದು ಅನುಷ್ಠಾನವನ್ನು ನೀವು ಮಾಡಿದ್ದೇ ಆದರೆ ಹನುಮನ ಸಂಕಲ್ಪದಿಂದ, ಹನುಮನ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ವಿಶೇಷವಾದಂಥ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸರಿಯಾದ ಸಮಯಕ್ಕೆ ಮಾಡೋಕ್ಕಾಗುತ್ತೋ ಇಲ್ವೋ, ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದ ಆಗುವಂಥ ಸಣ್ಣ ಪುಟ್ಟ ಅವಘಡಗಳಿಂದ ಇಲ್ಲದ ಸಮಸ್ಯೆಗಳಿಗೆ ನೀವು ತಲೆ ಕೊಡಬೇಕಾಗತ್ತೆ. ಯಾರೋ ಮಾತಾಡ್ತಕ್ಕಂಥ ಮಾತಿಗೆ ಅಥವಾ ಯಾರೋ ಅಂತಕ್ಕಂತಹ ಕೆಲವು ವಿಚಾರಗಳನ್ನು ಆಳವಾಗಿ ತಲೆಯಲ್ಲಿ ಇಟ್ಕೊಂಡು ಇಲ್ಲದ ಸಮಸ್ಯೆಯನ್ನು ಈಡು ಮಾಡ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಇದೆ, ಪ್ರಯಾಣ ಕಾಲದಲ್ಲೂ ಸಹಿತ ಸ್ವಲ್ಪ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಹಾಗೆ ಹಿತಶತ್ರುಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಕಾಣಿಸ್ಬೋದು. ಜೋಪಾನ, ಮಾಡುವ ಪ್ರತಿಯೊಂದು ಕೈಂಕರ್ಯವೂ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣಬೇಕು. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭ. ಅದರೊಂದಿಗೆ ಬರಿಗೈಲಿ ಹೋಗ್ದಿರ ಒಂದಿಷ್ಟು ಖರ್ಜೂರನೋ, ಕೆಂಪು ಕಲ್ಸಕ್ರೆನೋ, ಮತ್ತೊಂದಿಷ್ಟು ಹಣ್ಣು ಹಂಪಲೋ ಇಂತಹದ್ದನ್ನು ಗುರುಗಳಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡಿ. ಜಾತವೇದಸೇ ಸುನವಾ ಮಸೋಮರಾತಿಯತೋ ನಿದಹ ದಿವೇದಾಹ ಸನಃ ಪಾರ್ಷದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೀವು ಮಾಡುವ ಕೈಂಕರ್ಯ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ಮಹಾಗಣಪನ ಅನುಷ್ಠಾನ, ಜೊತೆಗೆ ಗುರು ದತ್ತಾತ್ರೇಯರ ಆರಾಧನೆ ಮಾಡಿ. ಜೈ ಗುರುದತ್ತ ಎಂಬತಕ್ಕಂತಹ ಆ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ, ಔದುಂಬರ ವೃಕ್ಷ ಪ್ರಾರ್ಥನೆ ಅಥವಾ ಅಶ್ವತ್ಥ ಪ್ರಾರ್ಥನೆಯಿಂದಲೂ ಸಾಕಷ್ಟು ಒಳಿತನ್ನು ಕಾಣಬಹುದು. ಒಳ್ಳೆಯದಾಗಿ. ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಾ? ಖಂಡಿತಪ್ಪ, ರಾಶಿಫಲ ಪ್ರಾರಂಭ ಮಾಡೋಣ. ಹಾಗೆ ನಿನ್ನೆ ನಾವು ಮಂಡ್ಯಕ್ಕೆ ಹೋಗಿದ್ವಿ. ಹೌದು, ಮಂಡ್ಯಕ್ಕೆ ಹೋದಾಗ ಹೋಗಿ ಸುಮ್ಮನೆ ಬರೋದಲ್ಲ, ಏನಾದರೂ ಒಂದಿಷ್ಟು ವನಸಿರಿಗಳನ್ನು ತರಬೇಕಲ್ಲ. ಮಂಡ್ಯಕ್ಕೆ ಹೋಗಿದ್ದು ಕಳಶಾ ಬಂಡೂರಿ ಯೋಜನೆಗೆ, ಕಳಶಾ ಬಂಡೂರಿ ಮಹಾದಾಯಿ ಜೋಡಣೆಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ರೈತ ಬಾಂಧವರು ಮಂಡ್ಯದಿಂದ ಕಳಶಾ ಬಂಡೂರಿ ತನಕ, ಅಂದರೆ ಬೆಳಗಾವಿ ಆ ಮಾರ್ಗದ ತನಕ, ಯಮನೂರು ತನಕ ಅವರು ಪ್ರಯಾಣವನ್ನು ಬೆಳೆಸಿದ್ರು. ಅದಕ್ಕೆ ಚಾಲನೆ ಕೊಡಲಿಕ್ಕಾಗಿ ನಾವು ಹೊರಟು ಅಲ್ಲಿ ಚಾಲನೆ ಕೊಟ್ಟು ಕಾವೇರಿ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಪುಷ್ಪಮಾಲೆಯನ್ನು ಹಾಕಿ, ಜೊತೆಗೆ ಅದಾದ ನಂತರ ಹಾಗೆ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿ ತಾಯಿ ನಿಮಿಷಾಂಬಾಳ ಸಾನ್ನಿಧ್ಯಕ್ಕೂ ಹೊರಟ್ವಿ. ನಿಮಿಷಾಂಬಾಳ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿ ಹರಿತಿರ್ತಕ್ಕಂತಹ ಕಾವೇರಿ ನದಿಗೆ ಮರದ ಬಾಗ್ನಾಗ ಅರ್ಪಣೆ ಮಾಡಬೇಕಿತ್ತು. ಅವತ್ತು ನಾವು ನಿಮ್ಮೊಂದಿಗೆ ತಿಳಿಸಿದ್ವಿ, ಆದಷ್ಟು ಬೇಗ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಬೇಕು, ಎಲ್ಲ ಕಡೆ ಇರ್ತಕ್ಕಂತಹ ನದಿಗಳು ತುಂಬಿ ಹರಿಬೇಕು, ಜೊತೆಗೆ ಕೆರೆ ಬಾವಿಗಳಲ್ಲಿ ನೀರು ಸಿಗಬೇಕು, ಪ್ರತಿಯೊಬ್ಬ ರೈತರ ಮುಖದಲ್ಲೂ ಮಂದಹಾಸ ಕಾಣಬೇಕು ಅಂತ. ಮಂದಹಾಸ ಏನೋ ಕಾಣ್ತಾ ಇದ್ದೀವಿ, ಆದರೆ ನೀರು ಎಲ್ಲಿಂದೆಲ್ಲೋ ಸೇರಿ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಆ ಕಣ್ಣೀರನ್ನು ಒರೆಸಲಿಕ್ಕಾಗಿಯೇ ನಾವು ಮಂಡ್ಯಗೆ ಹೊರಟಿದ್ದು. ಹಾಗೆ ನಿನ್ನೆ ತಾಯಿ ನಿಮಿಷಾಂಬಾಳ ಸಾನ್ನಿಧ್ಯದಲ್ಲಿ ತಾಯಿಯ ದರ್ಶನ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಹರಿಯುವಂತಹ ಹೊಳೆಯಲ್ಲಿ ಆ ಕಾವೇರಿಯ ಸಾನ್ನಿಧ್ಯದಲ್ಲಿ ಮರದ ಬಾಗನವನ್ನು ಅರ್ಪಿಸಿ ಅಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇಷ್ಟು ದಿವಸ ತಾವೆಲ್ಲರೂ ತಾಯಿ ನಿಮಿಷಾಂಬಾಳ ಸಾನ್ನಿಧ್ಯಕ್ಕೆ ಹೋಗ್ತಿದ್ದೀರಿ, ಬರ್ತಿದ್ದೀರಿ. ನಿಮಿಷಾಂಬಾಳ ಸಾನ್ನಿಧ್ಯ ಹೇಗಿದೆಯೋ ಅಷ್ಟೇ ಪುರಾತನವಾದ್ದು, ಮಹರ್ಷಿಗಳಿಂದ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳಿಂದ ಪ್ರತಿಷ್ಠಾಪನಾಗೊಂಡಂಥ ಬೃಹದಾಕಾರವಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ಶಿವಲಿಂಗ ಇದೆ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ ಇದೆ.
ಆ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ ಪಕ್ಕದಲ್ಲಿರ್ತಕ್ಕಂಥ ಕಾವೇರಿ ಹೊಳೆಯನ್ನು ದಡೆಯನ್ನು ದಾಟಿಕೊಂಡು ಮುಂದೆ ಹೋಗಬೇಕು. ಹೊಳೆಯನ್ನು ದಾಟಿ ಮುಂದೆ ನಡೆದರೆ ಎದುರುಗಡೆ ಕಾಣತಕ್ಕಂತಹದ್ದೇ ಸಾನ್ನಿಧ್ಯ. ಯಾರೊಬ್ಬರಾದರೂ ಇನ್ನು ಮುಂದೆ ನಿಮಿಷಾಂಬಾಳ ದರ್ಶನ ಮಾಡಿದರೆ, ದರ್ಶನ ಆದ ನಂತರ ಹೊಳೆ ದಾಟಿಕೊಂಡು ಮುಂದೆ ಹೋಗಿ ಭಗವಂತನ ದರ್ಶನ ಮಾಡ್ಕೊಂಡು ಬನ್ನಿ. ಅತ್ತ ಶಿವನ ದರ್ಶನ ಆಗಲಿ, ಇತ್ತ ತಾಯಿಯ ದರ್ಶನ ಆಗಲಿ. ಮಧ್ಯದಲ್ಲಿ ಹೊಳೆ ದಾಟಬೇಕಾದ್ರೆ ಅಲ್ಲಿ ತೆಪ್ಪಗಳ ಒಂದು ಸೇವೆಯೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತೆಪ್ಪಗಳನ್ನು ಹಾಕ್ಕೊಂಡು ಬೋಟನ್ನು, ಚಿಕ್ಕದಾದಂಥ ಒಂದು ತೆಪ್ಪಗಳನ್ನು, ತಟ್ಟೆಗಳನ್ನು ಹಾಕಿ ಅದರೊಳಗೆ ನಿಮ್ಮನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಆ ಭಾಗದಲ್ಲಿ ಭಗವಂತನ ದರ್ಶನ ಮಾಡಿಸ್ಕೊಂಡು ಬರ್ತಾರೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ನಾವು ಶಿವಾಲಯಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತ ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಲ್ಲೆಲ್ಲ ನಾವು ಸುತ್ತಾಡ್ಕೊಂಡು ಬರ್ತೀವಿ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಮೂಲ ಸಾನ್ನಿಧ್ಯಗಳನ್ನು ಎಲ್ಲೋ ಮರೆತು ಕೂತ್ಕೊಳ್ತೀವಿ. ನಿಜಕ್ಕೂ ಬಹಳ ಶಕ್ತಿ ಸ್ಥಳ, ಪವಾಡಕ್ಷಳ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇರತಕ್ಕಂಥದ್ದು. ಮಹರ್ಷಿಗಳು, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಅಂಥ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೊರಟಾಗ ಅಲ್ಲಿ ಕಂಡು ಬಂದಂಥದ್ದು ಈ ವನಸಿರಿ. ಈ ವನಸಿರಿನ ನೋಡಿ, ಇದು ಏನು ಅಂತಕ್ಕಂಥದ್ದು ಈಗ ಅಲ್ಲೇ ನಿಮ್ಮ ತಲೆಗೆ ಹತ್ತಿಬಿಟ್ಟಿರುತ್ತೆ. ಯಾಕೆಂದರೆ ಈ ಹಣ್ಣು ನೋಡಿದ ತಕ್ಷಣ ನಿಮಗೆ ಅರ್ಥವಾಗಿಬಿಟ್ಟಿರುತ್ತೆ. ಓ, ಗುರುಗಳು ಈ ಹಣ್ಣಿನ ಬಗ್ಗೆ ಯಾವಾಗಲೂ ಹೇಳ್ತಿದ್ರು ಅಂತ ನಿಮಗೆ ಗೊತ್ತು. ಇಂತಹ ವಿಶೇಷವಾಗಿರ್ತಕ್ಕಂಥ ಹಣ್ಣು. ಈ ಹಣ್ಣಿಗೆ ಸ್ವಲ್ಪ ಬೆಲ್ಲ, ಒಂಚೂರು ಏಲಕ್ಕಿ ಸೇರಿಬಿಟ್ರೆ ಹಣ್ಣಂದ್ರೇನು ಹೀಗೆ ಕಿತ್ತು ತಿನ್ನಲಿಕ್ಕೆ ಆಗೋದಿಲ್ಲ. ಈ ಹಣ್ಣು ತಿನ್ನಬೇಕಾದ್ರೆ ಮೇಲಿರ್ತಕ್ಕಂಥ ಈ ಒಂದು ಪದರ ಏನಿದೆ, ತೆಂಗಿನಕಾಯಿ ಹೇಗೆ ಗಟ್ಟಿಯೋ ಅದೇ ತರಹ ಅಷ್ಟು ಗಟ್ಟಿ ಇರ್ತಕ್ಕಂಥದ್ದಿದು. ತೆಂಗಿನಕಾಯಿನಷ್ಟೇ ಗಟ್ಟಿ ಈ ಹಣ್ಣು. ಈ ಹಣ್ಣಿನ ಹೆಸರು ನಿಮಗೆ ಗೊತ್ತಿದೆ, ಆದರೂ ನಾನೊಮ್ಮೆ ಹೇಳ್ತಿದ್ದೀನಿ. ಇದನ್ನು ಬೇಲದ ಹಣ್ಣು ಅಂತ ಹೇಳ್ತಾರೆ. ಬೇಲದ ಹಣ್ಣು, ಬೆಲ್ಲದ ಹಣ್ಣು ಅಥವಾ ಬಹುಬೀಜದ ಹಣ್ಣು ಅಂತಲೂ ಹೇಳ್ತಾರೆ. ಇನ್ನು ಈ ವನಸಿರಿ ಯಾವುದು, ಇದು ನೀವು ತಿಳ್ಕೊಳ್ಳೇಬೇಕು. ಇದೇ ಬೇಲದ ಮರದ ಚಕ್ಕೆ. ಹೆಣ್ಣು ಮಕ್ಕಳಿಗೆ, ಗರ್ಭಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಅಶೋಕ ಮರದ ಚಕ್ಕೆ, ಬೇಲದ ಮರದ ಚಕ್ಕೆ, ಗರ್ಭಕ್ಕೆ ಸಂಬಂಧಪಟ್ಟ ದೋಷಗಳಿಗೆ ಇದು ರಾಮಬಾಣ ಅಂತ. ಆದರೆ ಬೇಲದ ಮರದ ಚಕ್ಕೆ ಅಂದಾಗ ಎಷ್ಟೋ ಜನ ಬೇಲದ ಮರ ಅಂತ ತಿಳ್ಕೊಂಡು ಬೇವಿನ ಮರದ ಚಕ್ಕೆಯನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನೆನ್ನೆ ಕಂಡಂತಹ ಆ ಮರದ ಒಂದು ಕೊಂಬೆಯನ್ನು ಸಹಿತ ಹಣ್ಣಿನ ಸಮೇತ ನಾನು ಕಿತ್ಕೊಂಡ್ಬಂದಿದ್ದೀವಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇದು ನೋಡಿ, ಅದರಲ್ಲೂ ಇದರ ಎಲೆ ಸಹಿತ ಬಿಲ್ವಪತ್ರೆ ಥರ ಮುಂಭಾಗದ ಒಂದು ಎಲೆ 3 ದಳಗಳನ್ನೇ ಹೊಂದಿದೆ. 3 ದಳ ಇರ್ತಕ್ಕಂಥದ್ದು. ಸೃಷ್ಟಿ ಭಗವಂತ ಏನೇನೆಲ್ಲ ಮಾಡಿದ್ದಾನೆ ನೋಡಿ. ಇದು ನೋಡಿದ್ರೆ ಬಿಲ್ವಪತ್ರೆ ಥರನೇ ಇದೆ, 3 ದಳ. ಆದರೆ ಇದು ಬಿಲ್ವಪತ್ರೆ ಅಲ್ಲ, ಬೇಲದ ಪತ್ರೆ, ಬೇಲದ ಹಣ್ಣು. ಬೇಲದ ಹಣ್ಣು, ಬೆಲ್ಲದ ಹಣ್ಣು. ಈ ಹಣ್ಣು ಬಹಳ ರುಚಿ. ಇದಕ್ಕೇನಾದರೂ ಬೆಲ್ಲ ಕುಟ್ಟಿ ಹಾಕಿ, ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಇದರ ಆಹಾರ, ಇದರ ಒಂದಷ್ಟು ಹಣ್ಣನ್ನು ಒಂದು ರುಚಿ ಕಂಡ್ರೆ, ಒಂದು ಸತಿ ರುಚಿ ಕಂಡವರು ಪುನಃ ಬಿಡೋದಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೈಕಾಲುಗಳಿಗೆ, ನರಗಳಿಗೆ, ಮೂಳೆಗಳಿಗೆ ಭಾಳಷ್ಟು ಶಕ್ತಿ ಕೊಡ್ತಕ್ಕಂಥದ್ದು. ಇನ್ನೂ ಇದರ ಬಗ್ಗೆ ಸಾಕಷ್ಟು ತಿಳಿಸುವಂಥದ್ದಿದೆ. ಆದರೆ ರಾಶಿಫಲವನ್ನು ಮುಂದುವರಿಸೋಣ. ಯಾಕೆಂದರೆ ಈ ಒಂದು ವನಸಿರಿ ಈಗ ನೀವು ನೋಡಿದ್ದೀರಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಕೊಡ್ತೇನೆ ನಿಮಗೆ. ಭಗವತಿ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸು ಶಾಂತಿ ಇರಲಿ, ನೆಮ್ಮದಿಯಾಗಿರಲಿ. ಹಾಗೆ ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ಇವತ್ತಿನ ದಿವಸ ನಿಮ್ಮ ದುಃಖಗಳು ದೂರ ಆಗಬೇಕಾದ್ರೆ ದುರ್ಗೆಯ ಅನುಗ್ರಹ ಬೇಕು. ಮೇಷರಾಶಿಯವರು ದುರ್ಗಾರಾಧನೆ ಮಾಡೋದ್ರಿಂದ ಅಥವಾ ಒಂದು ದೀಪವನ್ನು ಹಚ್ಚಿ ಅದಕ್ಕೆ 11 ನಮಸ್ಕಾರ ಮಾಡಿ ಬರೋದರಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಇವತ್ತು ಸಂಧ್ಯಾ ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಲಕ್ಷ್ಮಿ ಒಂದು ಕುಂಕುಮಾರ್ಚನೆ, ಒಂದು 4-5 ಜನ ಸುಮಂಗಲಿಯರನ್ನ ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಿ. ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿಲ್ಲ ಅಂದರೆ ಮನೆಯಲ್ಲಿ ಸಕ್ಕರೆಯಲ್ಲಿ ಡಬ್ಬಿಯಲ್ಲಿ ಸಕ್ಕರೆ ಇದ್ದರೆ ಅರ್ಧ ಸ್ಪೂನ್ ಸಕ್ಕರೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಅಷ್ಟೇ ಸಾಕು. ಯಾಕೆಂದರೆ ಎಲ್ಲವೂ ಸಹಿತ ಆಯಾ ಕಾಲದಲ್ಲಿ, ಅದರಲ್ಲೂ ಇವತ್ತು ಮಾರುಕಟ್ಟೆಯಲ್ಲಿ ಹಣ್ಣು ಹಂಪಲಿನ ಬಗ್ಗೆ ಮಾತಾಡೋಂಗೇ ಇಲ್ಲ. ಎಲ್ಲವೂ ಬೆಲೆ ಬಾಳತಕ್ಕಂಥದ್ದು, ಬೆಲೆ ಸಾಕಷ್ಟು ಇರತಕ್ಕಂಥದ್ದು. ಹಾಗೆ ಎಲ್ಲರೂ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರು ನಮಗೇನು ಕೊಟ್ಟಿದ್ದಾನೆ, ಮನೆಯೊಳಗೆ ಏನಿದೆ ಪದಾರ್ಥ, ಅದನ್ನೇ ಒಂದು ಸ್ವಲ್ಪ ಮಾಡಿ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ 4 ಜನ ಸುಮಂಗಲಿಯರು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಸಾಕಷ್ಟು ವಿಶೇಷತೆ ಇದೆ.